ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡಿದ್ರು. ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಅನ್ನೋ ಪ್ಲೇಕಾರ್ಡ್ ಅನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದ ಬಳಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 14 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಾನುವಾರುಗಳು ಚನ್ನರಾಯಪಟ್ಟಣದಿಂದ ತಮಿಳುನಾಡಿನ ತಳಿಗೆ ಸಾಗಿಸಲಾಗ್ತಾ ಇತ್ತು. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದರು. ಈ ಸಂಬಂಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದು ಯಥೇಚ್ಛವಾಗಿ ನೋಡ್ತಾ ಇರಬಹುದು. ಈ ಗಾಡಿ ನಂಬರ್ ನೋಡಿ, ಇದು ನೋಡಿದ್ರೆ ಗಾಡಿ ನಂಬರೇ ಇಲ್ಲ ಇಲ್ಲಿ ನೋಡೆ. ಮತ್ತೆ ಅವರ ಇನ್ನೊಂದು ಹಸುಗಳನ್ನು ಕೆಳಕ್ಕೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರು 3 ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಏಪ್ರಿಲ್ 26ರಂದು ದುಷ್ಕರ್ಮಿಗಳು ಪದ್ಮಾ ಎಂಬುವವರ ಚಿನ್ನದ ಸರಗಳ್ಳತನ ಮಾಡಿದ್ರು. ಸುಮಾರು 40 ಗ್ರಾಂ ತೂಕದ 2.5 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರವನ್ನು ಎಗರಿಸಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡಿದ್ರು. ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಅನ್ನೋ ಪ್ಲೇಕಾರ್ಡ್ ಅನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದ ಬಳಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 14 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಾನುವಾರುಗಳು ಚನ್ನರಾಯಪಟ್ಟಣದಿಂದ ತಮಿಳುನಾಡಿನ ತಳಿಗೆ ಸಾಗಿಸಲಾಗ್ತಾ ಇತ್ತು. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದರು. ಈ ಸಂಬಂಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದು ಯಥೇಚ್ಛವಾಗಿ ನೋಡ್ತಾ ಇರಬಹುದು. ಈ ಗಾಡಿ ನಂಬರ್ ನೋಡಿ, ಇದು ನೋಡಿದ್ರೆ ಗಾಡಿ ನಂಬರೇ ಇಲ್ಲ ಇಲ್ಲಿ ನೋಡೆ. ಮತ್ತೆ ಅವರ ಇನ್ನೊಂದು ಹಸುಗಳನ್ನು ಕೆಳಕ್ಕೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರು 3 ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಏಪ್ರಿಲ್ 26ರಂದು ದುಷ್ಕರ್ಮಿಗಳು ಪದ್ಮಾ ಎಂಬುವವರ ಚಿನ್ನದ ಸರಗಳ್ಳತನ ಮಾಡಿದ್ರು. ಸುಮಾರು 40 ಗ್ರಾಂ ತೂಕದ 2.5 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರವನ್ನು ಎಗರಿಸಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡಿದ್ರು. ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಅನ್ನೋ ಪ್ಲೇಕಾರ್ಡ್ ಅನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದ ಬಳಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 14 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಾನುವಾರುಗಳು ಚನ್ನರಾಯಪಟ್ಟಣದಿಂದ ತಮಿಳುನಾಡಿನ ತಳಿಗೆ ಸಾಗಿಸಲಾಗ್ತಾ ಇತ್ತು. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದರು. ಈ ಸಂಬಂಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದು ಯಥೇಚ್ಛವಾಗಿ ನೋಡ್ತಾ ಇರಬಹುದು. ಈ ಗಾಡಿ ನಂಬರ್ ನೋಡಿ, ಇದು ನೋಡಿದ್ರೆ ಗಾಡಿ ನಂಬರೇ ಇಲ್ಲ ಇಲ್ಲಿ ನೋಡೆ. ಮತ್ತೆ ಅವರ ಇನ್ನೊಂದು ಹಸುಗಳನ್ನು ಕೆಳಕ್ಕೆ
ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರು ಮೂವರು ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಏಪ್ರಿಲ್ 26ರಂದು ದುಷ್ಕರ್ಮಿಗಳು ಪದ್ಮಾ ಎಂಬುವವರ ಚಿನ್ನದ ಸರಗಳ್ಳತನ ಮಾಡಿದ್ರು. ಸುಮಾರು 40 ಗ್ರಾಂ ತೂಕದ 2.5 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರವನ್ನ ಎದುರಿಸಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡಿದ್ರು. ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಅನ್ನೋ ಪ್ಲೇಕಾರ್ಡ್ ಅನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದ ಬಳಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 14 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಾನುವಾರುಗಳು ಚನ್ನರಾಯಪಟ್ಟಣದಿಂದ ತಮಿಳುನಾಡಿನ ತಳಿಗೆ ಸಾಗಿಸಲಾಗ್ತಾ ಇತ್ತು. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದರು. ಈ ಸಂಬಂಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದು ಯಥೇಚ್ಛವಾಗಿ ನೋಡ್ತಾ ಇರ್ಬೋದು. ಈ ಗಾಡಿ ನಂಬರ್ ನೋಡಿ, ಇದು ನೋಡಿದ್ರೆ ಗಾಡಿ ನಂಬರೇ ಇಲ್ಲ ಇಲ್ಲಿ ನೋಡೆ. ಮತ್ತೆ ಇನ್ನೊಂದು ಹಸುಗಳನ್ನು ಕೆಳಗೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರು ಮೂವರು ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಏಪ್ರಿಲ್ 26ರಂದು ದುಷ್ಕರ್ಮಿಗಳು ಪದ್ಮಾ ಎಂಬುವವರ ಚಿನ್ನದ ಸರಗಳ್ಳತನ ಮಾಡಿದ್ರು. ಸುಮಾರು 40 ಗ್ರಾಂ ತೂಕದ 2.5 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರವನ್ನ ಎದುರಿಸಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಿ ಮೈಸೂರಿನಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡಿದ್ರು. ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಅನ್ನೋ ಪ್ಲೇಕಾರ್ಡ್ ಅನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದ ಬಳಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 14 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಜಾನುವಾರುಗಳು ಚನ್ನರಾಯಪಟ್ಟಣದಿಂದ ತಮಿಳುನಾಡಿನ ತಳಿಗೆ ಸಾಗಿಸಲಾಗ್ತಾ ಇತ್ತು. ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿದರು. ಈ ಸಂಬಂಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದು ಯಥೇಚ್ಛವಾಗಿ ನೋಡ್ತಾ ಇರ್ಬೋದು. ಈ ಗಾಡಿ ನಂಬರ್ ನೋಡಿ, ಇದು ನೋಡಿದ್ರೆ ಗಾಡಿ ನಂಬರೇ ಇಲ್ಲ ಇಲ್ಲಿ ನೋಡೆ. ಮತ್ತೆ ಇನ್ನೊಂದು ಹಸುಗಳನ್ನು ಕೆಳಗೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರು ಮೂವರು ಅಂತಾರಾಜ್ಯ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಏಪ್ರಿಲ್ 26ರಂದು ದುಷ್ಕರ್ಮಿಗಳು ಪದ್ಮಾ ಎಂಬುವವರ ಚಿನ್ನದ ಸರಗಳ್ಳತನ ಮಾಡಿದ್ರು. ಸುಮಾರು 40 ಗ್ರಾಂ ತೂಕದ 2.5 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರವನ್ನ ಎದುರಿಸಿದ್ರು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ.